ಬಿಸ್ಮಿಲ್ಲಾಹ್ ರಹಮಾನ್ ರಹೀಮ್. ಪ್ರಿಯ ಸ್ನೇಹಿತರೆ, ಇಸ್ಲಾಂ ಧರ್ಮದಲ್ಲಿ ತಾಯಿಯ ಹಾಲಿನ ಋಣವನ್ನು ಸಂಪೂರ್ಣವಾಗಿ ತೀರಿಸುವುದು ಮಾನವನಿಂದ ಸಾಧ್ಯವಿಲ್ಲ ಎಂದು ಸ್ಪಷ್ಟವಾಗಿ ಹೇಳಲಾಗಿದೆ. ಇಂದು ನಾವು ಇಸ್ಲಾಂ ಧರ್ಮದಲ್ಲಿ ತಾಯಿಯ ಹಾಲಿನ ಋಣದ ಬಗ್ಗೆ ತಿಳಿಯೋಣ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತಹು. ಒಬ್ಬ ಮನುಷ್ಯ ಈ ಭೂಮಿಗೆ ಬಂದ ಕ್ಷಣದಿಂದಲೇ ಅವನ ಮೇಲೆ ಅತ್ಯಂತ ದೊಡ್ಡ ಋಣ ಆರಂಭವಾಗುತ್ತದೆ. ಅದು ತಾಯಿಯ ಹಾಲಿನ ಋಣ. ತನ್ನ ನಿದ್ರೆಯನ್ನು ತ್ಯಜಿಸಿ ತನ್ನ ಆರಾಮವನ್ನು ಮರೆತು 9 ತಿಂಗಳು ಹೊಟ್ಟೆಯಲ್ಲಿ ಹೊತ್ತು ತನ್ನದೇ ದೇಹದ ರಕ್ತವನ್ನು ಹಾಲಾಗಿಸಿ ಮಗುವಿಗೆ ಜೀವ ನೀಡಿದವಳು ತಾಯಿ. ಈ ತ್ಯಾಗಕ್ಕೆ ಪ್ರತಿಯಾಗಿ ಜಗತ್ತಿನ ಯಾವುದೇ ಪ್ರತಿ ಉಪಕಾರವೂ ಸಮನಾಗದು ಎಂದು ಇಸ್ಲಾಂ ಧರ್ಮದ ನಂಬಿಕೆ. ಜಗತ್ತಿನಲ್ಲಿ ತಾಯಿಗಿಂತ ಮಿಗಿಲಾದ ಸಂಪತ್ತು ಯಾವುದೂ ಇಲ್ಲ. ಇಸ್ಲಾಂ ಧರ್ಮವು ತಾಯಿಯ ಸ್ಥಾನಕ್ಕೆ ನೀಡಿದ ಗೌರವ ಅಪಾರ. ಕುರಾನ್ನಲ್ಲಿ ಈ ರೀತಿ ಉಲ್ಲೇಖವಿದೆ: ನಿಮ್ಮ ತಾಯಿ ನಿಮ್ಮನ್ನು ಕಷ್ಟಪಟ್ಟು ಗರ್ಭದಲ್ಲಿ ಹೊತ್ತಳು ಮತ್ತು ಅತ್ಯಂತ ನೋವಿನಿಂದ ನಿಮಗೆ ಜನ್ಮ ನೀಡಿದಳು. ಒಬ್ಬ ವ್ಯಕ್ತಿ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರ ಬಳಿ ಬಂದು ಕೇಳಿದನು: ಓ ಅಲ್ಲಾಹನ ಸಂದೇಶವಾಹಕರೇ, ನಾನು ನನ್ನ ತಾಯಿಯನ್ನು ನನ್ನ ಹೆಗಲ ಮೇಲೆ ಹೊತ್ತು ಹಜ್ ಯಾತ್ರೆ ಮಾಡಿಸಿದ್ದೇನೆ. ಈಗ ನಾನು ನನ್ನ ತಾಯಿಯ ಹಾಲಿನ ಋಣವನ್ನು ತೀರಿಸಿದ್ದೇನೆ ಎಂದು ಕೇಳಿದರು. ಅದಕ್ಕೆ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರು ಹೇಳಿದರು: ಇಲ್ಲ, ನೀನು ನಿನ್ನ ತಾಯಿಯ ಹಾಲಿನ ಒಂದು ಹನಿಯ ಋಣವನ್ನೂ ತೀರಿಸಿಲ್ಲ. ನಿನ್ನ ತಾಯಿ ನಿನಗೆ ಜನ್ಮ ನೀಡುವಾಗ ಆಕೆ ಅನುಭವಿಸಿದ ಒಂದು ಕ್ಷಣದ ನೋವಿಗೆ, ಅಂದರೆ ಹೆರಿಗೆಯ ಸಮಯದಲ್ಲಿ ಪಟ್ಟ ಒಂದು ಕ್ಷಣದ ನೋವಿಗೆ ಸಮಾನವಲ್ಲ ಎಂದು ಹೇಳಿದರು. ಅವಳ ಹಾಲಿನ ಋಣವನ್ನು ತೀರಿಸಲು ಸಾಧ್ಯವಿಲ್ಲ ಎಂದರು. ಒಬ್ಬ ವ್ಯಕ್ತಿ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರ ಬಳಿ ಬಂದು, ನಾನು ಧರ್ಮ ಯುದ್ಧಕ್ಕೆ, ಅಂದರೆ ಜಿಹಾದ್ಗೆ ಹೋಗಿ ಧರ್ಮಕ್ಕಾಗಿ ಹೋರಾಡಲು ಬಯಸುತ್ತೇನೆ ಎಂದು ಕೇಳಿದರು. ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರು ಅವನಿಗೆ ಕೇಳಿದರು: ನಿನ್ನ ತಾಯಿ ಜೀವಂತವಾಗಿದ್ದಾರೆ? ಅವರು ಹೇಳಿದರು, ಹೌದು ಎಂದಾಗ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರು ಹೇಳಿದರು, ಹಾಗಾದರೆ ಹೋಗಿ ಆಕೆಯ ಸೇವೆ ಮಾಡು, ಅಲ್ಲೇ ನಿನಗೆ ಸ್ವರ್ಗವಿದೆ ಎಂದರು. ಇದೇ ರೀತಿ ಒಬ್ಬ ವ್ಯಕ್ತಿ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರ ಬಳಿ ಬಂದು, ಓ ಅಲ್ಲಾಹನ ಸಂದೇಶವಾಹಕರೇ, ನಾನು ಜೀವನದಲ್ಲಿ ಬಹಳ ದೊಡ್ಡ ಪಾಪಗಳನ್ನು ಮಾಡಿದ್ದೇನೆ, ನನಗೆ ಕ್ಷಮೆ ಸಿಗುತ್ತದೆ ಎಂದು ಕೇಳಿದರು. ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರು ಕೇಳಿದರು, ನಿನ್ನ ತಾಯಿ ಬದುಕಿದ್ದಾರೆ? ಅವನು ಇಲ್ಲ ಎಂದನು. ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರು ಪುನಃ ಕೇಳಿದರು, ನಿನ್ನ ತಾಯಿಯ ತಂಗಿ ಅಥವಾ ಅಕ್ಕ ಇದ್ದಾರೆ ಎಂದು, ಅಂದರೆ ಚಿಕ್ಕಮ್ಮ ಅಥವಾ ದೊಡ್ಡಮ್ಮ ಬದುಕಿದ್ದಾರೆ ಎಂದು ಕೇಳಿದರು. ಆ ವ್ಯಕ್ತಿ ಹೇಳಿದನು, ಹೌದು, ಬದುಕಿದ್ದಾರೆ ಎಂದನು. ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರು ಹೇಳಿದರು, ಹಾಗಾದರೆ ಹೋಗಿ ನೀನು ಅವರ ಸೇವೆ ಮಾಡು, ಅಲ್ಲಾಹ್ ಸುಬ್ಹಾನಹು ವ ತಆಲಾ ನಿನ್ನ ಪಾಪಗಳನ್ನು ಕ್ಷಮಿಸುವನು ಎಂದರು. ತಾಯಿಯ ಸೇವೆ ಮಾಡುವುದು ಸ್ವರ್ಗಕ್ಕೆ ಹೋಗುವ ಸುಲಭ ದಾರಿ. ತಾಯಿ ಇಲ್ಲದ ಸಮಯದಲ್ಲಿ ಆಕೆಯ ಸಹೋದರಿಯರನ್ನು ಗೌರವಿಸಿ ಅವರ ಸೇವೆ ಮಾಡುವುದು ಕೂಡ ತಾಯಿಗೆ ಮಾಡುವ ಸೇವೆಯಂತೆ ಎಂದು ತಿಳಿಸಿದರು. ನಾವು ಎಷ್ಟೇ ದೇವರ ಭಕ್ತಿ ಉಳ್ಳವರಾದರೂ ತಾಯಿಯ ಮನಸ್ಸಿಗೆ ನೋವುಂಟು ಮಾಡಿದರೆ ನಮ್ಮ ದೇವರ ಭಕ್ತಿಯು ವ್ಯರ್ಥವಾಗುತ್ತದೆ. ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರು ತಾಯಿಯ ಮೇಲೆ ಹೊಂದಿದ್ದ ಪ್ರೀತಿ ಮತ್ತು ಗೌರವ ಪ್ರತಿಯೊಬ್ಬರಿಗೂ ಮಾದರಿಯಾಗಿದೆ. ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರು ಕೇವಲ 6 ವರ್ಷದ ಬಾಲಕರಾಗಿದ್ದಾಗ ಅವರ ತಾಯಿ ಸಯ್ಯದ ಬೀಬಿ ಆಮಿನಾ ಸಲಾಮುಲ್ಲಾಹಿ ಅಲೇಹಾರವರು ಮರಣ ಹೊಂದಿದರು. ತಂದೆ ಅವರು ಹುಟ್ಟುವ ಮೊದಲೇ ತೀರಿಕೊಂಡಿದ್ದರು. ಹೀಗಾಗಿ ಅವರು ಪೂರ್ಣ ಅನಾಥರಾಗಿ ಬೆಳೆದರು. ಆದರೂ ಅವರು ತಮ್ಮ ತಾಯಿಯನ್ನು ಸದಾ ಗೌರವದಿಂದ ಸ್ಮರಿಸುತ್ತಿದ್ದರು. ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರು ಪ್ರವಾದಿಯಾದ ನಂತರ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರು ಮದೀನಾದಿಂದ ಮಕ್ಕಾ ನಗರಕ್ಕೆ ಹಜ್ ಅಥವಾ ಉಮ್ರಾಕ್ಕೆ ಪ್ರಯಾಣಿಸುತ್ತಿದ್ದರು. ಅಬ್ವಾ ಎಂಬ ಸ್ಥಳಕ್ಕೆ ತಲುಪಿದರು. ಅಲ್ಲಿ ಅವರ ತಾಯಿ ಸಯ್ಯದ ಬೀಬಿ ಆಮಿನಾ ಸಲಾಮುಲ್ಲಾಹಿ ಅಲೇಹಾರವರ ಸಮಾಧಿ ಇದೆ. ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರು ತಮ್ಮ ತಾಯಿಯ ಸಮಾಧಿಯ ಬಳಿ ಕುಳಿತು ದೀರ್ಘಕಾಲ ಅಳುತ್ತಿದ್ದರು. ಯಾವ ರೀತಿ ಎಂದರೆ, ಅಲ್ಲೇ ಇದ್ದ ಒಂದು ಬಂಡೆಗೆ ಒರಗಿಕೊಂಡು ಕುಳಿತಿದ್ದರು. ಮಂಡಿಯ ಮೇಲೆ ತಮ್ಮ ಕೈಗಳನ್ನು ಇಟ್ಟು ಅದರ ಮೇಲೆ ತಮ್ಮ ತಲೆಯನ್ನು ಇಟ್ಟು ತಲೆಬಾಗಿ ಅಳುತ್ತಿದ್ದರು. ಸಣ್ಣ ಮಕ್ಕಳಂತೆ ಅಳುತ್ತಿದ್ದರು. ಅವರು ಅಳುವುದನ್ನು ನೋಡಿ ಅವರ ಅನುಯಾಯಿಗಳು, ಅಂದರೆ ಸಹಬಾ ರದಿಯಲ್ಲಾಹು ಅನ್ಹುರವರು ಕಣ್ಣೀರು ಹಾಕಿದರು. ನಂತರ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರು ಹೇಳಿದರು, ನಾನು ನನ್ನ ತಾಯಿಯನ್ನು ನೆನೆದು ಅಳುತ್ತಿದ್ದೇನೆ. ಈ ಘಟನೆಯು ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರು ತಮ್ಮ ತಾಯಿಯ ಮೇಲೆ ಇಟ್ಟುಕೊಂಡಿದ್ದ ಅಗಾಧ ಪ್ರೀತಿಯನ್ನು ತೋರಿಸುತ್ತದೆ. ಸಯ್ಯದ ಹಲೀಮಾ ಸಾದಿಯಾ ಸಲಾಮುಲ್ಲಾಹಿ ಅಲೇಹಾ ಅವರು ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರಿಗೆ ಬಾಲ್ಯದಲ್ಲಿ ಹಾಲುಣಿಸಿ ಸಲಹಿದ ತಾಯಿ. ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರು ಪ್ರವಾದಿತ್ವ ಸಿಕ್ಕ ನಂತರ ಸಯ್ಯದ ಹಲೀಮಾ ಸಾದಿಯಾ ಸಲಾಮುಲ್ಲಾಹಿ ಅಲೇಹಾರವರು ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರನ್ನು ಭೇಟಿ ಮಾಡಲು ಬಂದರು. ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರನ್ನು ನೋಡಿದ ತಕ್ಷಣವೇ ಎದ್ದು ನಿಂತು ಗೌರವದಿಂದ ತಮ್ಮ ಹೆಗಲ ಮೇಲೆ ಹಾಕಿದ್ದ ಚಾದರವನ್ನು ತೆಗೆದು
ತಾವು ಕುಳಿತಿದ್ದ ಸ್ಥಳದಲ್ಲಿ ಹಾಸಿದರು. ಅದರ ಮೇಲೆ ತಮ್ಮ ಸಾಕು ತಾಯಿಯನ್ನು ಅತ್ಯಂತ ಪ್ರೀತಿಯಿಂದ ಕೂರಿಸಿದರು. ಹೇಳಿದರು, ಇವರು ನನ್ನ ತಾಯಿ ಎಂದರು. ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ತಮ್ಮ ಹೆತ್ತ ತಾಯಿಯಲ್ಲದೆ ತಮಗೆ ಹಾಲುಣಿಸಿದ ಸೈಯದ ಹಲೀಮಾ ಸಾದಿಯಾ ಸಲಾಮುಲ್ಲಾಹಿ ಅಲೇಹ, ತಮ್ಮನ್ನು ಬಾಲ್ಯದಲ್ಲಿ ಎತ್ತಾಡಿಸಿ ನೋಡಿಕೊಂಡ ಸೈಯದ ಉಮ್ಮ ಐಮನ್ ಸಲಾಮುಲ್ಲಾಹಿ ಅಲೇಹ ಅವರನ್ನು ಕಂಡಾಗ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಇವರು ನನ್ನ ತಾಯಿಯ ನಂತರದ ತಾಯಿ ಎಂದು ಕರೆಯುತ್ತಿದ್ದರು. ವಯಸ್ಸಾದ ನಂತರ ಸೈಯದ ಉಮ್ಮು ಐಮನ್ ಸಲಾಮುಲ್ಲಾಹಿ ಅಲೇಹ ಅವರ ಮನೆಗೆ ಹೋಗಿ ಅವರನ್ನು ಭೇಟಿ ಮಾಡುತ್ತಿದ್ದರು. ಒಮ್ಮೆ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹೇಳಿದರು, ನಾನು ನಮಾಜ್ನಲ್ಲಿರುವಾಗ ನನ್ನ ತಾಯಿ ಕರೆದರೆ ನಾನು ನನ್ನ ನಮಾಜನ್ನು ಅರ್ಧಕ್ಕೆ ನಿಲ್ಲಿಸಿ ನನ್ನ ತಾಯಿಯ ಕರೆಗೆ ಓಗೊಡುತ್ತಿದ್ದೆ. ಇದು ತಾಯಿಯ ಮಾತಿಗೆ ನೀಡಬಹುದಾದ ಮಹತ್ವವನ್ನು ತೋರಿಸುತ್ತದೆ. ನಮಾಜ್ ಅಲ್ಲಾಹ್ ಸುಬ್ಹಾನಹು ವ ತಆಲನ ಆರಾಧನೆ. ಆ ಸಮಯದಲ್ಲಿ ತಾಯಿಯು ಕರೆದರೆ ಅಲ್ಲಾಹನ ಆರಾಧನೆ, ನಮಾಜನ್ನು ಅರ್ಧಕ್ಕೆ ನಿಲ್ಲಿಸಿ ತಾಯಿಯ ಕರೆಗೆ ಉತ್ತರಿಸುವುದು ಮತ್ತು ಅವರ ಬಳಿ ಅವರ ಸಹಾಯಕ್ಕೆ ಹೋಗುವುದು ಎಂದು ತಿಳಿಸಿದರು. ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಒಬ್ಬ ಪುಣ್ಯವಂತ ಮಗನು ತನ್ನ ತಾಯಿಯನ್ನು ಪ್ರೀತಿ ಮತ್ತು ಕರುಣೆಯಿಂದ ನೋಡುತ್ತಾನೋ ಅಲ್ಲಾಹ್ ಸುಬ್ಹಾನಹು ವ ತಆಲನು ಅವನ ಪ್ರತಿಯೊಂದು ನೋಟಕ್ಕೂ ಒಂದು ಹಜ್ ಯಾತ್ರೆಯ ಪುಣ್ಯ ನೀಡುತ್ತಾನೆ. ಅಂದರೆ ತಾಯಿಗೆ ಪ್ರೀತಿ ಮತ್ತು ಕರುಣೆಯಿಂದ ನೋಡಿದರೆ ಹಜ್ ಮಾಡಿದ ಪುಣ್ಯ ಸಿಗುತ್ತದೆ. ಒಂದು ನೋಟಕ್ಕೆ ಒಂದು ಹಜ್ ಮಾಡಿದ ಪುಣ್ಯ. ಸುಬ್ಹಾನಲ್ಲಾಹ್. ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹೇಳಿದರು, ಯಾರ ಮೇಲೆ ಅವರ ತಂದೆ ತಾಯಿ ಸಂತೋಷವಾಗಿದ್ದಾರೋ ಅವರ ಮೇಲೆ ಅಲ್ಲಾಹ್ ಸುಬ್ಹಾನಹು ವ ತಆಲನು ಸಂತೋಷವಾಗಿದ್ದಾನೆ. ಯಾರ ಮೇಲೆ ತಂದೆ ತಾಯಿ ಕೋಪಗೊಂಡರೋ ಅವರ ಮೇಲೆ ಅಲ್ಲಾಹ್ ಸುಬ್ಹಾನಹು ವ ತಆಲ ಕೂಡ ಕೋಪಗೊಂಡಿದ್ದಾನೆ ಎಂದು. ಒಬ್ಬ ವ್ಯಕ್ತಿ ಸತತವಾಗಿ ದಾನ, ಧರ್ಮ, ನಮಾಜ್, ಅಲ್ಲಾಹನ ಆರಾಧನೆ ಮಾಡಿದರೂ ಅವನು ತನ್ನ ತಂದೆ ತಾಯಿಯನ್ನು ನಿರ್ಲಕ್ಷಿಸಿದರೆ ಅವನಿಗೆ ಸ್ವರ್ಗದ ವಾಸನೆ ಕೂಡ ಸಿಗುವುದಿಲ್ಲ ಎಂದು ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಎಚ್ಚರಿಸಿದ್ದಾರೆ. ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹೀಗೆ ಹೇಳಿದರು, ತನ್ನ ತಂದೆ ತಾಯಿಯರಲ್ಲಿ ಒಬ್ಬರನ್ನು ಅಥವಾ ಇಬ್ಬರನ್ನು ವೃದ್ಧಾಪ್ಯದಲ್ಲಿ ಅವರ ಸೇವೆ ಮಾಡುವ ಮೂಲಕ ಸ್ವರ್ಗಕ್ಕೆ ಹೋಗದವನು ನಾಶವಾಗಲಿ. ಅಂದರೆ ವಯಸ್ಸಾದ ತಂದೆ ತಾಯಿಯ ಸೇವೆ ಮಾಡುವುದು ಸ್ವರ್ಗಕ್ಕೆ ಇರುವ ಅತ್ಯಂತ ಸುಲಭ ದಾರಿ ಎಂದು ತಿಳಿಸಿದರು. ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ತಾಯಿಯ ಬಗ್ಗೆ ನೀಡಿದ ಪ್ರಮುಖ ಬೋಧನೆಗಳು: ತಾಯಿಯ ಮುಂದೆ ಏರು ಧ್ವನಿಯಲ್ಲಿ ಮಾತನಾಡಬಾರದು ಮತ್ತು ಆಕೆಗೆ ಬೇಸರವಾಗುವ ಸಣ್ಣ ಮಾತನ್ನು ಅಂದರೆ ಉಫ್ ಎಂದು ಕೂಡ ಅನ್ನಬಾರದು. ಯಾರು ತಾಯಿಯ ಸೇವೆಯಲ್ಲಿ ನಿರತರಾಗಿರುತ್ತಾರೋ ಅವರು ಸ್ವರ್ಗದ ಬಾಗಿಲಲ್ಲಿ ನಿಂತಂತೆಯೇ. ಒಬ್ಬ ವ್ಯಕ್ತಿ ದೊಡ್ಡ ಪಾಪ ಮಾಡಿದಾಗಲೂ ಅದಕ್ಕೆ ಪ್ರಾಯಶ್ಚಿತವಾಗಿ ನಿನ್ನ ತಾಯಿಯ ಸೇವೆ ಮಾಡು ಎಂದು ತಿಳಿಸಿದರು. ನಿಮ್ಮ ತಾಯಿಯ ಬಳಿ ಕುಳಿತು ಪ್ರೀತಿಯಿಂದ ಮಾತನಾಡಿ, ಅದು ಕೂಡ ದೊಡ್ಡ ಇಬಾದತ್ ಆಗಿದೆ, ಅಂದರೆ ಆರಾಧನೆಯಾಗಿದೆ ಎಂದು ತಿಳಿಸಿದರು. ಸ್ವರ್ಗವು ತಾಯಿಯ ಪಾದದಡಿಯಲ್ಲಿದೆ. ಒಬ್ಬ ವ್ಯಕ್ತಿಯು ತನ್ನ ತಾಯಿಯನ್ನು ಪ್ರೀತಿಯಿಂದ ಗೌರವದಿಂದ ನೋಡಿಕೊಂಡರೆ ಮಾತ್ರ ಅವನಿಗೆ ಮೋಕ್ಷ ಅಥವಾ ಸ್ವರ್ಗ ಸಿಗಲು ಸಾಧ್ಯ. ಇಸ್ಲಾಂ ಧರ್ಮದ ಪ್ರಕಾರ ತಾಯಿಯ ಪ್ರಾರ್ಥನೆಯು ನೇರವಾಗಿ ಅಲ್ಲಾಹನಿಗೆ ತಲುಪುತ್ತದೆ. ಮಗನಿಗಾಗಿ ಅಥವಾ ಮಗಳಿಗಾಗಿ ತಾಯಿ ಮಾಡುವ ಪ್ರಾರ್ಥನೆ ವ್ಯರ್ಥವಾಗುವುದಿಲ್ಲ. ಅದೇ ರೀತಿ ತಾಯಿಯ ಮನಸ್ಸಿಗೆ ನೋವುಂಟು ಮಾಡುವುದು ಅಲ್ಲಾಹ್ ಸುಬ್ಹಾನಹು ವ ತಆಲನ ಕೋಪಕ್ಕೆ ಕಾರಣವಾಗುತ್ತದೆ. ಕೊನೆಯದಾಗಿ, ಜಗತ್ತಿನಲ್ಲಿ ಎಲ್ಲಾ ಪ್ರೀತಿ ಒಂದು ಕಡೆ, ತಾಯಿಯ ಪ್ರೀತಿ ಒಂದು ಕಡೆ. ಇಸ್ಲಾಂ ಕಲಿಸಿದ ಪಾಠವಿದು. ಸ್ವರ್ಗವಿರುವುದು ತಾಯಿಯ ಪಾದದಡಿ. ತಾಯಿಯ ಹಾಲಿನ ಋಣ ತೀರಿಸಲು 100 ಜನ್ಮ ಎತ್ತಿದರೂ ಸಾಲದು. ಆಕೆಯ ನಗು ಅಲ್ಲಾಹನ ಕೃಪೆ, ಆಕೆಯ ಪ್ರಾರ್ಥನೆ ನಮ್ಮ ಜೀವನದ ಯಶಸ್ಸು. ಇಸ್ಲಾಂ ಧರ್ಮದ ಪ್ರಕಾರ ತಾಯಿಯ ಮನಸ್ಸು ನೋಯಿಸಿ ಅಲ್ಲಾಹ್ ಸುಬ್ಹಾನಹು ವ ತಆಲನನ್ನು ಸಂತೋಷಪಡಿಸಲು ಸಾಧ್ಯವಿಲ್ಲ. ತಾಯಿಯ ಹಾಲಿನ ಋಣವನ್ನು ನಾವು ಸಾಯುವವರೆಗೆ ಸೇವೆ ಮಾಡಿದರೂ ತೀರಿಸಲು ಸಾಧ್ಯವಿಲ್ಲ ಎಂಬುದು ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹೇಳಿದ ಕಟು ಸತ್ಯದ ನುಡಿಯಾಗಿದೆ. ನಿಮ್ಮ ತಂದೆ ತಾಯಿಯ ಸೇವೆ ಮಾಡಿ. ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ತಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ. ಮತ್ತೊಂದು ವಿಷಯದೊಂದಿಗೆ ನಾವು ಮತ್ತೆ ಭೇಟಿಯಾಗೋಣ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತಹು.